ಕರ್ನಾಟಕವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸುವ ಗುರಿಯನ್ನು ರಾಜ್ಯ ಸರ್ಕಾರ ಹೊಂದಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಈ ಪ್ರೋಗ್ರಾಂ ಅಡಿ ರಾಜ್ಯದಲ್ಲಿ 7.5 ಲಕ್ಷ ಕೋಟಿ ಬಂಡವಾಳ ಆಕರ್ಷಿಸುವ ಜೊತೆಗೆ ಮುಂದಿನ 5 ವರ್ಷಗಳಲ್ಲಿ 20 ಲಕ್ಷ ಉದ್ಯೋಗ ಸೃಷ್ಟಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಕೈಗಾರಿಕಾ ಇಲಾಖೆ ಉತ್ಪಾದನಾ ಮಂಥನ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ 80ಕ್ಕೂ ಅಧಿಕ ವಲಯಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಂಸ್ಥೆಯ ಪ್ರಮುಖರು ಸೇರಿದಂತೆ 60ಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗಿವೆ. ಈ ವಿಚಾರ ಸಂಕಿರಣದಲ್ಲಿ ವಿವಿಧ ವಿಷಯಗಳ ಕುರಿತು ಸುದೀರ್ಘ ಸಮಾಲೋಚನೆ ಮಾಡಿದೆ ಎಂದರು. ರಾಜ್ಯದಲ್ಲಿ ಹೊಸದಾಗಿ ಔಷಧ ಪಾರ್ಕ್ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ. ಇದರ ಜೊತೆಗೆ ಈಗಿರುವ ಕೈಗಾರಿಕಾ ಪಾರ್ಕ್ಗಳನ್ನು ಜಾಗತಿಕ ಮಟ್ಟಕ್ಕೆ ಮೂಲ ಸೌಲಭ್ಯಗಳನ್ನು ಹೆಚ್ಚಿಸುವ ಕುರಿತು ಸಮಿತಿ ರಚಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಮೀಟಿಂಗ್ ಬಹಳಷ್ಟು ಯಶಸ್ವಿಯಾಗಿದೆ. ಯಾಕಂದ್ರೆ ಬಹುಶಃ ನಾವು ಯಾರಿಗೆ ವಿನಂತಿ ಮಾಡ್ಕೊಂಡಿದ್ವಿ ಎಲ್ಲರೂ ಕೂಡ ಇವತ್ತು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಟಾಪ್ ಲೆವೆಲ್ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. 80 ಜನ 60 ಕಂಪನೀಸ್ ಭಾಗವಹಿಸಿದ್ದಾರೆ. ಅವರ ಸಲಹೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನಮಗೆ. ಮತ್ತು ಅವರು ಕೂಡ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ನಾನು ಸಬ್ ಗ್ರೂಪ್ಸ್ ಭೇಟಿಯಾದಾಗ ಇದು ಕೇವಲ ಒನ್ ಟೈಮ್ ಇವೆಂಟ್ ಆಗಬಾರ್ದು, ಇದು ಕಂಟಿನ್ಯೂಸ್ ಆಗಬೇಕು. ಎವ್ರಿ 6 months ಅಟ್ಲೀಸ್ಟ್ ಈ ಒಂದು ಏನು ಉತ್ಪಾದನಾ ಮಂಥನ ಏನಿದೆಯಲ್ಲ ಇದು ಮುಂದುವರಿಬೇಕು ಅಂತೇಳಿ ಅವರು ಕೂಡ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬಹಳ ಒಂದು ಯಶಸ್ವಿಯಾದಂತ ಒಂದು ಇವೆಂಟ್ ಇವತ್ತು ದಿವಸದ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ಇವತ್ತು ದಿವಸ ನಾನು ಹೇಳಕ್ ಬಯಸ್ತೇನೆ. ಮತ್ತು ಇದಕ್ಕೆ ನಮಗೆ ಏನು ಸಹಕಾರವನ್ನು ನೀಡಿದ್ದಾರೆ, ಅರವಿಂದ್ ಮೇಡಿಯರು ಇರ್ಬೋದು, ಉಲ್ಲಾಸ್ ಕಾಮತ್ ಅವರು ಇರ್ಬೋದು, ನಮ್ಗೆ ಪ್ರಶಾಂತ್ ಪ್ರಕಾಶ್ ಇರ್ಬೋದು, ಮತ್ತು ನಮ್ಮ ಇಲಾಖೆಯವರು ಅಂತೂ ನಮ್ಮ ಕರ್ತವ್ಯ ನಾವು ಇದೀವಿ ಇಲ್ಲಿ. ಅದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಮತ್ತು ಭಾಗವಹಿಸಿದಂಥವ್ರಿಗೆ ಎಲ್ಲರಿಗೂ ಕೂಡ ಅವ್ರಿಗೆ ತಮ್ಮ ಸಮಯ ಅತ್ಯಮೂಲ್ಯ ಸಮಯ, ಅವರು ತಮ್ಮ ದೇ ಸ್ಪೇಡ್ ದರ್ ಟೈಮ್ ಫಾರ್ ಅಸ್, ನಮ್ಮ ಸಲುವಾಗಿ ಅವರು ತಮ್ಮ ಸಮಯವನ್ನು ಮಾಡಿದ್ದಾರೆ. ಕಂಪನೀಸ್ ಕೂಡ ಏಳಿಗೆ ಆಗ್ತದೆ, ಅದ್ರ ಜೊತೆಗೆ ಕರ್ನಾಟಕ ರಾಜ್ಯಕ್ಕೂ ಕೂಡ ಏಳಿಗೆ ಆಗ್ತದೆ. ನಾನು ಅದಕ್ಕೆ ಹೇಳಿದೆ ಟುಗೆದರ್ ವಿ ಗ್ರೋ ಅಂತ ಹೇಳಿದ್ದೀನಿ. ಒಟ್ಟಿಗೆ ನಾವು ಅವ್ರದ್ದು ಬೆಳವಣಿಗೆ ಆಗಬೇಕು, ನಮ್ದು ರಾಜ್ಯನೂ ಕೂಡ ಬೆಳವಣಿಗೆ ಆಗಬೇಕು. ಒಟ್ಟಾರೆ ಕರ್ನಾಟಕ ರಾಜ್ಯ ಜಾಗತಿಕ ಉತ್ಪಾದನೆ ವಲಯ ಆಗಬೇಕು. ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಫ್ ದ ವರ್ಲ್ಡ್. ಫ್ರಮ್ ಕರ್ನಾಟಕ ವಿ ಮ್ಯಾನುಫ್ಯಾಕ್ಚರ್ ಟು ದ ವರ್ಲ್ಡ್. ಆದ ಒಂದು ಇದನ್ನಿಟ್ಕೊಂಡು ನಾವು ಇವತ್ತಿನ ದಿವಸ ಕೆಲಸವನ್ನು ಮಾಡ್ತಾ ಇದೀವಿ.